ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮ ವಾಹಿನಿ ವೀಕ್ಷಕರೇ, ನಿಮಗೆಲ್ಲರಿಗೂ ಇಂದು ಶಿವಶಂಕರ್ ಡಿ ಐಹೊಳೆ ಮತ್ತು ಜಗದೀಶ್ ಎಂ ಉಣಕಲ್ ಒಂದು ವಿಭಿನ್ನವಾದ ಆದರೆ ಮಹತ್ತರವಾದ ವರದಿಯನ್ನು ಪ್ರಸ್ತುತಪಡಿಸುತ್ತಿದೆ. ಈ ವರದಿಯನ್ನು ಇಂದಿನ ಪೀಳಿಗೆಯ ನಾವೆಲ್ಲರೂ ಸ್ವತಂತ್ರ ಭಾರತದ ಭೂಮಿಯಲ್ಲಿ ಸ್ವಾತಂತ್ರ್ಯದ ಗೌರವಯುತ ಜೀವನ ಸಾಗಿಸುವಂತಾಗಬೇಕೆಂದು ನಮ್ಮ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಸರ್ವಸ್ವವನ್ನೂ ತ್ಯಾಗ ಮಾಡಿದ ಮತ್ತು ತಮ್ಮ ಪ್ರಾಣದ ಬಲಿದಾನವನ್ನೇ ಮಾಡಿದ ಹಿರಿಯ ಅಮರ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆಗಾಗಿ ಸಮರ್ಪಿಸುತ್ತಿದ್ದೇನೆ. ನಮಸ್ಕಾರ. ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಶಿವಶಂಕರ್ ಡಿ ಐಹೊಳೆ ಮತ್ತು ನನ್ನ ಜೊತೆ ನನ್ನ ಸಹೋದ್ಯೋಗಿಯಾದಂಥ ಜಗದೀಶ್ ಎಂ ಉಣಕಲ್ ರವರು ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿಯಾಗಿ ಇರತಕ್ಕಂಥ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಇಲ್ಲಿದ್ದೇವೆ, ಕಚೇರಿಯಲ್ಲಿದ್ದೇವೆ. ನಿಮಗೆಲ್ಲ ಗೊತ್ತು, ಹಿರಿಯ ನಾಗರಿಕರ ಬಗ್ಗೆ ಯಾವುದೇ ಒಂದು ಕಾಳಜಿ ಯಾವುದೇ ಸರ್ಕಾರ, ಕೇಂದ್ರವಾಗಿರಬಹುದು ರಾಜ್ಯ ಸರ್ಕಾರವಾಗಿರಬಹುದು, ಯಾವುದೇ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಹಿರಿಯ ನಾಗರಿಕರ ಅಳಲು ವರ್ಷಾನುಗಟ್ಟಲೆ ಕೇಳ್ತಾನೆ ಇರುತ್ತೆ. ಆದರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ವಿಶೇಷವಾಗಿ ಇದೇ ಬರಲಿರುವ 16ನೇ ತಾರೀಕಿನಂದು, ಇದೇ ಗುರುವಾರ ಬೆಳಿಗ್ಗೆ 10:30 ಗಂಟೆಗೆ ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಘೋಷವಾಕ್ಯ ಹಿರಿಯ ನಾಗರಿಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಅಂತಕ್ಕಂಥದ್ದು ಮತ್ತು ವಿಶೇಷವಾಗಿ ಒಂದು ಕೈಪಿಡಿಯನ್ನು ಕೂಡ ಪ್ರಕಟಣೆ ಮಾಡಲಾಗಿದೆ, ಜೀವನ ಸಂಜೆ ಅಂತಕ್ಕಂಥದ್ದು. ಹಿರಿಯ ನಾಗರಿಕರಿಗೆಲ್ಲ ಒಗ್ಗಟ್ಟಾಗುವುದು ಬಹಳ ಅತಿ ಅವಶ್ಯ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ತಿಳುವಳಿಕೆ ಆಗಿದೆ. ಬನ್ನಿ, ಈಗ ಹಾಗಿದ್ರೆ ಈ ವಿಷಯದ ಕುರಿತು ಯಾಕಾಗಿ ಈ ಬೃಹತ್ ರ್ಯಾಲಿ ಅನ್ನು ಆಯೋಜನೆ ಮಾಡಲಾಗ್ತಾ ಇದೆ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಂತೇಳಿ ಈ ಸಂಘದ ಅಧ್ಯಕ್ಷರಾದಂಥ ಮಾನ್ಯರಾದ ಶ್ರೀ ಪಾಟೀಲ್ ರವರನ್ನೇ ಮಾತಾಡ್ಸೋಣಂತೆ. ನಮಸ್ಕಾರ ಸರ್. ಈ ಬೃಹತ್ ರ್ಯಾಲಿ ಬಗ್ಗೆ ಯಾಕಾಗಿ ಆಯೋಜನೆ, ಯಾರಿಗಾಗಿ ಆಯೋಜನೆ, ಯಾವ ಸಂದೇಶವನ್ನು ತಾವು ತಲುಪಿಸ್ತಾ ಇದ್ದೀರಾ ಆಡಳಿತಗಾರರಿಗೆ, ಸರ್ಕಾರಗಳಿಗೆ, ವಿಶೇಷವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕಾಗಿ, ಅದರಲ್ಲೂ ವಿಶೇಷವಾಗಿ ಬಜೆಟ್ ಪೂರ್ವದಲ್ಲಿ? ನಮ್ಮ ಒಂದು ರಾಷ್ಟ್ರದಲ್ಲಿ ಹಿರಿಯ ನಾಗರಿಕರಿಗೆ ಸಂವಿಧಾನಬದ್ಧವಾದಂತಹ ಹಕ್ಕುಗಳು ಇದಾವೆ ಅನ್ನೋದನ್ನ ಯಾರಿಗೂ ತಿಳಿದಿಲ್ಲ. ನಮಗೆ ಆಡಳಿತ ಮಾಡ್ತಕ್ಕಂಥವ್ರಿಗೇನು ಗೊತ್ತಿಲ್ಲ. ಮತ್ತೆ ಹಿರಿಯ ನಾಗರಿಕರ ಸಂಖ್ಯೆ ಎಷ್ಟೈತಿ ಅಂದ್ರೆ ಆ ಸಂಖ್ಯೆ ಕೂಡ ಕ್ಲಾರಿಟಿ ಇಲ್ಲ ಸರ್ಕಾರಕ್ಕೆ. ಅವ್ರಿಗೂ ಎಷ್ಟು ಸಂಖ್ಯೆ ಐತೆ ಅಂದ್ರೆ ಅಂದಾಜು ಅಂತ ಹೇಳ್ತಾರೆ. ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ಅಂದಾಜು ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ 15% ಅಷ್ಟು ಜನಸಂಖ್ಯೆ ದಾಟೇ ಐತೆ ಹಿರಿಯ ನಾಗರಿಕರು. ಅಂದ್ರೆ ಈಗ ಅಂದಾಜು 20 ಕೋಟಿ ಹಿರಿಯ ನಾಗರಿಕರು ನಮ್ಮ ಭಾರತ ದೇಶದೊಳಗೆ ಅದಾರ. ನಮ್ಮ ರಾಜ್ಯಕ್ಕೆ ಬಂದ್ರೆ ಸುಮಾರು 80 ಲಕ್ಷ ಹಿರಿಯ ನಾಗರಿಕರು ಅದಾರ. ಎಲ್ಲ ಹಿರಿಯ ನಾಗರಿಕರು ಶ್ರೀಮಂತರು ಆಮೇಲೆ ಅಧಿಕಾರಿಗಳು ಇರೋದಿಲ್ಲ. ಇದರಲ್ಲಿ ಪೆನ್ಷನ್ ಪಡಿತಕ್ಕಂಥವರು, ಅವ್ರಿಗೆ ಸಾಕಷ್ಟು ವೆಲ್ತ್ ಉಳಿದಾರೆ, ಸಚಿವರು, ಮಿನಿಸ್ಟರು, ಆಗರ್ಭ ಶ್ರೀಮಂತರು, ಇವರೆಲ್ಲರೂ ಒಂದು ಲೆವೆಲ್ನಾಗ ಸುಖವಾಗಿದ್ದಾರೆ. ಆ ಸುಖವಾಗಿದ್ದವ್ರ ಸಂಖ್ಯೆ ಎಷ್ಟು ಅಂತಂದ್ರೆ ನಮ್ಮ ಒಂದು ಸಂಘದ ಮುಖಾಂತರವಾಗಿ ಅಖಿಲ ಭಾರತ ಆರ್ಥಿಕ ಕ್ರಾಂತಿ ಟ್ರಸ್ಟ್ ಅಂತ ತಿಳ್ಕೊಂಡು, ಈ ಟ್ರಸ್ಟ್ ಬಹಳ ಪವರ್ಫುಲ್. ಎಷ್ಟು ಟ್ರಸ್ಟ್ ಅಂತಂದ್ರೆ ಸುಮಾರು ಹಳೆ ಟ್ರಸ್ಟ್ ಇದೆ, ಈಗಲ್ಲ. ಇವರು ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ತನ್ನ ಒಂದು ನೀತಿಯನ್ನ ಕೊಡ್ತಾರೆ, ರಾಷ್ಟ್ರಕ್ಕೆ ಏನು ಮಾಡಬೇಕು ಅನ್ನೋದನ್ನ. ಇವ್ರು ಕೊಟ್ಟಂತ ನೀತಿ ಎಷ್ಟು ಇಂಪಾರ್ಟೆಂಟ್, ಕೇಂದ್ರ ಸರ್ಕಾರ ಅದನ್ನು ಜಾರಿ ಮಾಡಿತ್ತು ಅಂದ್ರೆ ಈ ನೋಟ್ ಬ್ಯಾನ್ ಮಾಡೋದು ಇವರೇ ಕೊಟ್ಟಿದ್ರು. ಇದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಮೋದಿಜಿಯವರು ನೋಟ್ ಬ್ಯಾನ್ ಮಾಡಿದ ಮೇಲೆ ಈ ನಂಬರ್ 2 ದುಡ್ಡೆಲ್ಲ ಹೋಗಿಬಿಡ್ತಾರೆ. ಅದರಂತ ಜನ್ ಧನ್ ಯೋಜನೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಬಡವರಲ್ಲಿ ಶ್ರೀಮಂತರಲ್ಲಿ ಬ್ಯಾಂಕ್ ಒಳಗೆ ಅಕೌಂಟ್ ಇರೋದು. ಅಲ್ಲಿ ಅಕೌಂಟ್ ಇಲ್ಲ, ನಂತರ ದುಡ್ಡ ಇಲ್ಲ, 500 ರೂಪಾಯಿ ಏನ್ ಮಾಡೋದು ಅಂತ ಕೇಳೋ ಪ್ರಶ್ನೆ ಬಂದಾಗ ಸರ್ಕಾರದಿಂದ 500 ರೂಪಾಯಿ ದುಡ್ಡು ಹಾಕಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಇನಿಷಿಯಲ್ ಡೆಪಾಸಿಟ್. ಇಂಥವೆಲ್ಲ ಸ್ಕೀಮ್ಗಳನ್ನು ಕೊಟ್ಟಂತ ಆರ್ಥಿಕ ಕ್ರಾಂತಿ ಟ್ರಸ್ಟ್ನವರು ಕಳೆದ 2 ವರ್ಷದ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಟ್ಟರು. ಆ ಪ್ರಪೋಸಲ್ ಏನೈತೆ ಅಂತಂದ್ರೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತದ್ದ ಮಾತ್ರ ಐತೆ, ಅದು ಬೇರೆ ಏನಿಲ್ಲ ಆ ಪ್ರಪೋಸಲ್ ಒಳಗ. ಅದಕ್ಕೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಂದ್ರೆ ಏನು, ನಮ್ಮ ದೇಶದೊಳಗ ಹಿರಿಯ ನಾಗರಿಕರ ಪರಿಸ್ಥಿತಿ ಯಾವ್ದೈತಿ, ಅವ್ರಿಗೆ ಸರ್ಕಾರ ಏನು ಮಾಡಬೇಕು, ಅವ್ರ ಸುಖದಿಂದ ಅದಾರೋ ಇಲ್ಲೋ, ಇದನ್ನೆಲ್ಲಾನು ಸ್ಟಡಿ ಮಾಡಿ ವರದಿ ಕೊಟ್ಟಾರೆ. ಅವ್ರು ಕೊಟ್ಟಂತ ವರದಿ 2011ನೇ ಇಸ್ವಿ ಜನಸಂಖ್ಯೆಗೆ ಸಂಬಂಧಪಟ್ಟ ಸ್ಟಡಿ ಮಾಡಿ. ಯಾಕಂದ್ರೆ ಮುಂದೆ ಇನ್ನೂ ಆಗೇ ಇಲ್ಲ.
2011ನೇ ಇಸ್ವಿ ಒಳಗ ನಮ್ಮ ರಾಷ್ಟ್ರದೊಳಗ ಆಫೀಷಿಯಲಿ 15 ಕೋಟಿ ಹಿರಿಯ ನಾಗರಿಕರು. ಈ 15 ಕೋಟಿ ಒಳಗ ಸುಮಾರು 5 ಕೋಟಿಯಷ್ಟು ಜನ ವೆಲ್ ಟು ಡೂ ಅಂದ್ರ ಫೈನಾನ್ಷಿಯಲಿ ಉಳಿಕೆ ಸೋಷಿಯಲಿ ಅವರು ವೆಲ್ ಟು ಡೂ ಸುಖದಿಂದನ ಅದಾರ. ಆಮೇಲೆ ಇನ್ನು ಉಳಿದಂತ 10 ಕೋಟಿ ಜನ ಏನದಾರ ದೇ ಆರ್ ಸಫರರ್. ಪ್ರತಿ ದಿವಸ ಒಂದಿಲ್ಲ ಒಂದು ಸಮಸ್ಯೆ, ದುಡ್ಡಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಮಕ್ಕಳಿಂದ ಹೊರಗೆ ಹಾಕೋದು, ಸರಿಯಾಗಿ ಊಟಕ್ಕಿಲ್ಲ. ಅದಕ್ಕೆ ಇದನ್ನೆಲ್ಲ ಸ್ಟಡಿ ಮಾಡಿ ಈ 10 ಕೋಟಿ ಜನರಿಗೆ ಏನು ಮಾಡಬೇಕು ಅನ್ನೋದನ್ನ ಒಂದು ರಿಪೋರ್ಟ್ ತಯಾರು ಮಾಡಿ ಆರ್ಥಿಕ ಕ್ರಾಂತಿ ಟ್ರಸ್ಟ್ ಅವರು ಏನ್ ಮಾಡಿದ್ರು, ಇವರಿಗೆ ಮೂಲವಾಗಿ ಎಲ್ಲಾ ಸುಧಾರಣೆ ಆಗ್ಬೇಕಾದ್ರೆ ಉಪಜೀವನಕ್ಕೆ ಪ್ರತಿ ತಿಂಗಳ 10,000 ರೂಪಾಯಿ ಪೆನ್ಷನ್ ಬೇಕು, ವೃದ್ಧಾಪ್ಯ ವೇತನ. ಈಗ 10,000 ಅಂತ ಯಾಕೆ ಮಾಡಿದ್ರು ಅಂದ್ರ, ಈಗ ನಮ್ಮ ಸಂವಿಧಾನದ ಕಲ್ಮಿನ ಪ್ರಕಾರ ಏನಾಕತಿ, ನಮಗೆ ಜೀವನ ಮಾಡತಕ್ಕಂತ ಹಕ್ಕು ನಮ್ಮ ಸಂವಿಧಾನ ಕೊಟ್ಟೈತಿ. ಜೀವನ ಮಾಡಿ ಆರ್ಟಿಕಲ್ 21 ಆ ಜೀವನದ ಹಕ್ಕು ಅಂತಂದ್ರೆ ನಾವು ಉಪವಾಸ ಇದ್ರು ಜೀವನ ಇದ್ದಾನೆ, ಬರೀ ನೀರು ಕುಡಿದ್ರು ಜೀವಂತ ಇರ್ತಾನೆ, ಅದು ಜೀವನದ ಹಕ್ಕಲ್ಲ. ಅದ್ರೊಳಗೆ ಏನ್ ಹೇಳ್ತೈತಿ, ಪ್ರತಿಯೊಬ್ಬ ನಾಗರಿಕ ಜೀವನದ ಹಕ್ಕನ್ನು ಪಡ್ಕೊಂಡಂತ ಗೌರವ ಘನತೆಯಿಂದ ಬಾಳಬೇಕು ಅಂದ್ರೆ ಮಾತ್ರ ಜೀವನದ ಹಕ್ಕು. ಅದು ಸರ್ಕಾರದ ಜವಾಬ್ದಾರಿ. ಅದು ಸರ್ಕಾರದ ಜವಾಬ್ದಾರಿ. ಈ ರೀತಿ ಒಳಗಿದ ಆ ಕ್ಲಾಸ್ ಮೇಲೆ 60 ವರ್ಷಕ್ಕೆ ರಿಟೈರ್ ಆದ್ಮೇಲೆ ಮನುಷ್ಯ ಅವನಿಗೆ ದುಡ್ಡೇ ಕೆಪಾಸಿಟಿ ಹೋತಂತ ಸರ್ಕಾರ ಹೇಳ್ತೈತಿ. ದುಡ್ಡೇ ಕೆಪಾಸಿಟಿ ದುಡ್ಡು ಗಳಿಸಿಟ್ಟವ ಸುಖದಿಂದ ಇರ್ತದೆ. ದುಡ್ಡು ಗಳಿಸಿಲ್ದವ ಏನ್ ಮಾಡ್ಬೇಕು? ಎಲ್ಲರೂ ಸರ್ಕಾರಿ ನೌಕರರೇ ಇರುವುದಿಲ್ಲ. ಸರ್ಕಾರಿ ನೌಕರು ಬರೀ 6%. ಮತ್ತು ಉಳ್ಕಿದವರು ಏನ್ ಮಾಡಬೇಕು? ಅದಕ್ಕೆ ಇವ್ರಿಗೆ ಏನೈತಿ, ಕಂಪಲ್ಸರಿಗೆ ಸರ್ಕಾರ ಇವ್ರ ರಕ್ಷಣೆ ಮಾಡೋದು, ಇವರಿಗೆ ಸಂಪನ್ಮೂಲ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಈ ಬೇಸ್ ಮೇಲೆ ಅವ್ರು ವರದಿ ಕೊಟ್ಟು ಎಲ್ಲರಿಗೂ 10,000 ರೂಪಾಯಿ ಕೊಡ್ಬೇಕಂತ ಹೇಳ್ಯಾರ. ಕನಿಷ್ಠ 10,000. ಈ ಬಹಳ ಜನರಿಗೆ 10,000 ರೂಪಾಯಿ ಬಹಳ ಆಕತಿ, ಸರ್ಕಾರ ಎಲ್ಲಿಂದ ದುಡ್ಡು ತರಬೇಕು ಅನ್ನೋದನ್ನು ಕೂಡ ಕೇಳ್ತಾರ. ಅದಕ್ಕೆ ಅದಕ್ಕೂ ಒಂದು ಮಾರ್ಗ ಹುಡುಕಿ ಕೊಟ್ಟಾರ ಅವರು. ಈಗ ಇದ್ದಂತ ಇನ್ಕಮ್ ಟ್ಯಾಕ್ಸ್ ಪಾಲಿಸಿದು GST ಪಾಲಿಸಿ. ಪಾಟೀಲ್ ಸರ್, ಈಗ 10,000 ರೂಪಾಯಿ ಕನಿಷ್ಠ ವೃದ್ಧಾಪ್ಯ ವೇತನವನ್ನು ಪ್ರತಿಯೊಬ್ಬ ಹಿರಿಯ ನಾಗರಿಕನಿಗೆ ಸರ್ಕಾರ ಒದಗಿಸಿಕೊಡಬೇಕು ಅಂತಕ್ಕಂಥ ಮಾತನ್ನು ತಾವು ಹೇಳ್ತೀರಿ. ತಾವೇ ಹೇಳಿದಂಗೆ ಬಹಳಷ್ಟು ಮಂದಿಗೆ ಇದೇನ್ರಿ ಪಾಸಿಬಲ್ ಐತೇನ್ರಿ ಅಂತಾರ. ಏನ್ ಹೇಳ್ತೀರಿ ಅಂತಾರ. ಆದ್ರೆ ತಾವು ಹೇಳೋ ಪ್ರಕಾರ ಇದು ಪಾಸಿಬಲ್ ಐತಿ. ತಾವು ಅಂತಂದ್ರೆ ತಾವು ಮತ್ತು ಹಿರಿಯ ಆರ್ಥಿಕ ತಜ್ಞರು ಹಂಗಂದ್ರೆ ಇದ್ರ ಬಗ್ಗೆ ಕುತೂಹಲ ಇರುತ್ತೆ ನಾಗರಿಕರಿಗೆ, ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ. ಯಾಕಂದ್ರೆ ಅವ್ರಿಗೂ ಪಾಪ ನಿರೀಕ್ಷೆ, ಹೌದಾ ನಮ್ಮ ತಂದೆಗೆ ತಾಯಿಗೆ ಇಷ್ಟು ದುಡ್ಡು ಸಿಗಬಹುದಾ ಅಂತೇಳಿ ಅದನ್ನ ತಿಳ್ಕೊಬೇಕಲ್ಲ ನಮ್ಮ ಮಂದಿ. ಅದಕ್ಕೆ ಏನ್ ಮಾಡ್ಬೇಕಂತೀರಿ? ಹಂಗಂದ್ರೆ ಅದನ್ನ ಅದ್ರ ಬಗ್ಗೆ ಕುತೂಹಲ ಇದೆ. ಹೆಂಗ್ ತಿಳ್ಕೊಬೇಕು ಅವರು? ಏನು ರ್ಯಾಲಿ ಒಳಗ ಅದನ್ನ ತಿಳಿಸ್ತಕ್ಕಂತ ಹಿರಿಯ ತಜ್ಞರು ಬರ್ತಾ ಬರ್ತಾರ. ಅವರು ಆಲ್ ಇಂಡಿಯಾದ ಆರ್ಥಿಕ ತಜ್ಞರ ಬರ್ತಾರೆ. ಅವ್ರನ್ನೇ ಕರೆಸ್ತಾ ಇದ್ದೀರಿ? ಅವರೇ ಪ್ಲಸ್ ಆಲ್ ಇಂಡಿಯಾ ಜೀವನ ಗೌರವ ಅಭಿಯಾನದ ರಾಷ್ಟ್ರೀಯ ಅಧ್ಯಕ್ಷರು, ಉಪಾಧ್ಯಕ್ಷರು ಶ್ರೀ ವಿಜಯ್ ದೇಶ್ಮುಖ್ ಅಂತ ಅಖಿಲ ಭಾರತ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನದ ಅಧ್ಯಕ್ಷರು ಉದ್ಘಾಟಕರಾಗಿ ಬರಲಿದ್ದಾರೆ. ಇನ್ನೊಬ್ಬರು ಡಾಕ್ಟರ್ ಸ್ವಾಮಿ ಕಮಲ್ ಮನೋಹರ್ ಅಂತ ಬೆಂಗಳೂರು ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ಸಲಹೆಗಾರರು, ಇವರು ಕೂಡ ಬರ್ತಾ ಇದ್ದಾರೆ. ಮತ್ತು ಶ್ರೀ ಅನಿಲ್ ಬೋಕಿಲ್ಜಿ ಅವರು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞರು, ಅಧ್ಯಕ್ಷರು, ಹಿರಿಯ ರಾಷ್ಟ್ರೀಯ ಅರ್ಥಕ್ರಾಂತಿ ಟ್ರಸ್ಟ್ ಅಧ್ಯಕ್ಷರು. ಇವರೇ ಕೊಟ್ಟಿದ್ದು ವರದಿ ಕೇಂದ್ರ. ಅವರು ಖುದ್ದಾಗಿ ಈ ರ್ಯಾಲಿಯಲ್ಲಿ ಉದ್ಘಾಟಕರಾಗಿರುವುದರಿಂದ ಅವರು ತಮ್ಮ ಪ್ರೌಢಿಮೆಯಿಂದ ಹೇಳಿದ್ದಾರೆ ಯಾಕೆ 10,000 ಕೊಡಬೇಕು ಮತ್ತು ಹೆಂಗೆ ಸರ್ಕಾರ ಅದನ್ನ ಪಾಸಿಬಲ್ ಮಾಡಕ್ ಸಾಧ್ಯ ಇದೆ. ಹೊರೆ ಆಗದೆ, ನಾಗರಿಕರಿಗೆ ಹೊರೆ ಆಗದೇನೆ ಸರ್ಕಾರ ಪ್ರತಿ ತಿಂಗಳ ಪ್ರತಿ ಹಿರಿಯ ನಾಗರಿಕನಿಗೆ ಭಾರತದಲ್ಲಿ 10,000 ರೂಪಾಯಿನ ಕೊಡೋಕ್ ಸಾಧ್ಯತೆ ಇದೆ ಅಂತಕ್ಕದನ್ನ ಹೇಳ್ತಾರೆ. ಅದನ್ನ ಕೇಳತಕ್ಕಂತ ಒಂದು ಸದಾವಕಾಶ ಹಿರಿಯ ನಾಗರಿಕರಿಗೆ ಮತ್ತೆ ಎಲ್ಲ ನಾಗರಿಕರಿಗೆ, ಎಲ್ಲರೂ ಓಪನ್. ನಮ್ಮ ಹುಬ್ಬಳ್ಳಿಯಲ್ಲಿಯೇ ಇದೆ. ಪ್ರತಿಯೊಬ್ಬ ಈ ದೇಶದ ನಾಗರಿಕ ಅದನ್ನು ತಿಳ್ಕೊಳ್ಳೇಬೇಕು. ಬರೀ ಹಿರಿಯ ನಾಗರಿಕರಿಗೆ ಅಷ್ಟೇ ಅಲ್ಲ, ಕರೆಕ್ಟ್. ಯಾಕಂದ್ರೆ ಅದ್ರೊಳಗೆ ಇನ್ನೊಂದು ಏನು ಅಡಕಾಗೈತೆ ಅಂದ್ರೆ ಕೊಟ್ಟ ವರದಿಯೊಳಗ ಬರೀ ಆ ಕುಟುಂಬಕ್ಕೆ ಈ ದುಡ್ಡಿನಿಂದ ಸಹಾಯಕತೆ ಅಂತಲ್ಲ, ಇಡೀ ದೇಶದ ಪ್ರಗತಿ ಆಗತ್ತೆ ಅಂತ ಕೊಟ್ಟಿದ್ದಾರೆ ಅವರು. ಆರ್ಥಿಕ ಪ್ರಗತಿ ಅಮೌಂಟ್ ಮೊಬಿಲೈಸೇಷನ್ 100 ಕೋಟಿ ಒಂದು ಹಳ್ಳಿಗೆ ಬರ್ತೈತಿ, ಶಾಲಕ್ಕೆ ಬರ್ತೈತಿ, ಅದ್ರ ಮೇಲೆ ಲೋನ್ ಸಿಗ್ತತಿ, ಬ್ಯಾಂಕ್ ಡೆವಲಪ್ ಆಕ್ಕವು, ನಿರುದ್ಯೋಗ ಹೋಗತಿ. ಬಹಳ ಬ್ಯೂಟಿಫುಲ್ ರಿಪೋರ್ಟ್. ಹಣ ಬಂದ ಮೇಲೆ ಖರ್ಚು ಮಾಡ್ತಾರಲ್ರಿ, ಅದನ್ನ ಹೇಳ್ತಾರ. ಟ್ರಾನ್ಸಾಕ್ಷನ್ಸ್ ಆಗ್ತಾವ, ಟರ್ನ್ ಟ್ರಾನ್ಸಾಕ್ಷನ್ ಅದೆಲ್ಲಾನು ಅದು ನಡೀತೈತಿ. ಹಂಗಂದ್ರೆ ಜನರು ಗುರುವಾರ ದಿವಸ 12ನೇ ತಾರೀಕು ಕರೆಕ್ಟ್ ರೀ, ಸಾರಿ 16ನೇ ತಾರೀಕು ಗುರುವಾರ ದಿವಸ 10:00 ಬೆಳಿಗ್ಗೆ
ಹೌದು, ಎಲ್ಲರಿ ಇದು ನೆಹರು ಗ್ರೌಂಡ್ ಅಂತ ನೆಹರು ಸ್ಟೇಡಿಯಂ ಸ್ಟಾರ್ಟ್ ಆಗುತ್ತೆ ರ್ಯಾಲಿ. ಮುಂದ ನಮ್ದು ಎಲ್ಲ ಸ್ಟೇಷನ್ ರೋಡು ಹಿಂಗ ಬಂದು ರಾಣಿ ಚೆನ್ನಮ್ಮ ಸರ್ಕಲ್ ನೋಡ್ದು ತಹಸೀಲ್ದಾರ್ ಮನವಿ ಕೊಟ್ಟು ಅಲ್ಲೇ ಒಂದು ದೊಡ್ಡ ಸಭಾ ಮಾಡ್ತೇವೆ ಸರ್. ಹಂಗಂದ್ರೆ ಯಾರಾದ್ರೂ ಸದಸ್ಯತೆ ಪಡೆದೇ ಇದ್ದಿದ್ರೆ ಇಲ್ಲಿವರೆಗೂ ಒಂದು ವೇಳೆ ಸುತ್ತಮುತ್ತಲು ಯಾವ್ದೇ ಊರು ಇರ್ಬೋದು, ಎಲ್ಲೇ ಇರ್ಬೋದು, ಇಡೀ ರಾಜ್ಯಾದ್ಯಂತ ಅವರು ಈ ನಿಮ್ಮ ಹಿರಿಯ ನಾಗರಿಕರ ಕಚೇರಿಗೆ ಬಂದು ಸದಸ್ಯತೆ ಪಡೆಯೋಕೆ ಅವಕಾಶ ಇದೆ ಮತ್ತು ರ್ಯಾಲಿಯಲ್ಲಿ ಕೂಡ ಭಾಗವಹಿಸಬಹುದು. ರ್ಯಾಲಿ ಒಳಗೆ ಭಾಗವಹಿಸ ಸದಸ್ಯತೆ ಪಡಿಬೇಕಂತ ಏನಿಲ್ಲ. ಪ್ರತಿಯೊಬ್ಬ ಹಿರಿಯ ನಾಗರಿಕರು 60 ವರ್ಷ ಮೇಲ್ಪಟ್ಟವರು ಅವ್ರದ್ದು ಕರ್ತವ್ಯ ಜವಾಬ್ದಾರಿ ರ್ಯಾಲಿ ಒಳಗೆ ಭಾಗವಹಿಸೋದು. ಇಲ್ಲಿ ಇನ್ನೊಂದು ತಿಳ್ಕೊಬೇಕು ಏನಂತಂದ್ರ ನನಗ್ ಪೆನ್ಷನ್ ಅವಶ್ಯಕತೆ ಇಲ್ಲ, ನಾ ರ್ಯಾಲಿಗೆ ಯಾಕೆ ಬರ್ಬೇಕು, ಹೋರಾಟದಾಗ ಯಾಕೆ ಬರ್ಬೇಕು ಒಂದು ಕ್ವಶನ್ ಬರ್ತೈತಿ. ಇಲ್ಲಿ ಏನೈತಿ ಇನ್ನೊಂದು ಬೇಡಿಕೆ ಇದು ಆರ್ಥಿಕ ತಜ್ಞರು ಕೊಟ್ಟಿದ್ದಂದ್ರ ಆಲ್ಮೋಸ್ಟ್ ಆಫ್ ದ ನೇಷನ್ ಅಂತ ಎಲ್ಲಾ ಹಿರಿಯ ನಾಗರಿಕ ಅಸೆಟ್ ಆಫ್ ದ ನೇಷನ್ ಅಂತ ಡಿಕ್ಲೇರ್ ಆಗಬೇಕು, ಗೆಜೆಟ್ ಆಗಬೇಕು. ಅಂದ್ರೆ ಹಿರಿಯ ನಾಗರಿಕರು ರಾಷ್ಟ್ರದ ಸ್ವತ್ತು, ಸಂಪತ್ತು. ಈ ಸಂಪತ್ತನ್ನ ಹೆಂಗ್ ರಕ್ಷಣೆ ಮಾಡಬೇಕು, ಹೆಂಗ್ ಬೆಳೆಸಬೇಕು ಸರ್ಕಾರದ ಕರ್ತವ್ಯ. ಆಮೇಲೆ ಇನ್ನೊಂದು ಪಾಟೀಲ್ ಸರ್, ಮಕ್ಕಳಿಗಾಗಿ ಒಂದು ವಿಶೇಷ ಮಂತ್ರಾಲಯ ಮಾಡ್ತಾರ, ಮಹಿಳೆಯರಿಗಾಗಿ ವಿಶೇಷ ಮಂತ್ರಾಲಯ ಮಾಡ್ತಾರ, ಮಂತ್ರಿ ಮಾಡ್ತಾರ. ಹಿರಿಯ ನಾಗರಿಕರಿಗೆ ಎಲ್ಲಿದೆ? ಯಾವ ಸರ್ಕಾರ ಇದುವರೆಗೂ ಮಾಡಿಲ್ಲ. ಅದಕ್ಕಾದ್ರೂ ಆ ಘೋಷಣೆ ಮಾಡೋದಕ್ಕೆ ಎಲ್ಲ ಹಿರಿಯ ನಾಗರಿಕರು 60 ವಯಸ್ಸಿನವರು ಈ ರ್ಯಾಲಿಯಲ್ಲಿ ಬಂದಾಗ ಅಲ್ಲಿ ಏನು ಒಂದು ಸಂದೇಶ ತಲುಪಿಸುತ್ತೆ ಸರ್ಕಾರಕ್ಕೆ, ವಿಶೇಷವಾಗಿ ಬಜೆಟ್ ಮಾಡುವ ಪೂರ್ವದಲ್ಲಿ. ಸೊ ಅದನ್ನ ಹೇಳ್ತಾ ಇದ್ರಿ ತಾವು, ಹೌದಲ್ರಿ? ಹೌದು. ಬಜೆಟ್ ಈಗ ನಾವ್ ಯಾಕೆ ರ್ಯಾಲಿ ಫಿಕ್ಸ್ ಮಾಡಿದ್ವಿ, ಸೆಂಟ್ರಲ್ ಗವರ್ಮೆಂಟ್ ಫೆಬ್ರವರಿ ಒಳಗೆ ಇದು ಜನವರಿ 28ಕ್ಕೆ ಸ್ಟಾರ್ಟ್ ಆಗತ್ತೆ, ಫೆಬ್ರವರಿ 1ಕ್ಕೆ ಬಜೆಟ್ ಮಾಡಿದ್ವಿ. ನಮ್ಮ ರಾಜ್ಯ ಸರ್ಕಾರದ ಫೆಬ್ರವರಿ 10ಕ್ಕೆ ಸ್ಟಾರ್ಟ್ ಆಗತ್ತೆ. ಇವು ನಾವೇನು ಡಿಮಾಂಡ್ಸ್ ಇಟ್ಟೇವಿ ಇದು ಇವತ್ತ ನಿನ್ನೆ ರ್ಯಾಲಿ ಮಾಡ್ತಾರಂತಿಲ್ಲ. ಸರ್ಕಾರ ಮುಂದೆ ಈಗಾಗಲೇ 6 ತಿಂಗಳಿಂದ ನಮ್ಗೆ ಇಟ್ಟೇವೆ. ನಾವು 6 ತಿಂಗಳ ಮುಂದೆ ಇಟ್ಟಂತಾವ್ ನೆನಪು ಮಾಡಿಕೊಡಾಕತ್ತೇವೆ. ಬಜೆಟ್ನೊಳಗೆ ಇದು ಕೈ ತಪ್ಪಬೇಡ್ರಿ ಅಂತ ಒಂದು ಬಲ ಪ್ರದರ್ಶನದ ಸಂದೇಶ. ನಮ್ಮ ಜೊತೆ ಇಷ್ಟು ಹಿರಿಯ ನಾಗರಿಕರು ಯಾರು ಇವು ಏನಪ್ಪಾ ಹೋರಾಟ ಇಲ್ಲ, ಇವ್ರು ಒಕ್ಕಟ್ಟಿಲ್ಲ ಅನ್ನೋದು ಭಾವನೆ ಬರಬಾರ್ದು. ನೀವು ಹಿರಿಯರ ನಾಗರಿಕರು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ನಾವು ಏನು ಮಾಡ್ತೇವೆ ಅನ್ನೋದು ಶಕ್ತಿ ಪ್ರದರ್ಶನ. ಆ ಉದ್ದೇಶದಿಂದ ನಾವು ಇದನ್ನು ಇಟ್ಟೇವೆ. ನಮಗ್ ಒಂದು ಏನ್ ಸಂತೋಷದ ವಿಷಯ ಏನಪ್ಪಾ ಅಂತಂದ್ರ ನಮ್ಮ ಬಹಳಷ್ಟು ಬೇಡಿಕೆಗಳು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಂದೆ ಮಾನ್ಯ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿ ಅವರು ಬಹಳ ಇಂಟ್ರೆಸ್ಟ್ ತಗೊಂಡು ನಮಗಿದು ಎಲ್ಲ ಆಗ್ಲೇಬೇಕಂತ ಡಾಕ್ಟರ್ ಶಾಲಿನಿ ರಜನೀಶ್ ಅಂತ ತಿಳ್ಕೊಂಡು ಅವ್ರು ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು ಇದಕ್ಕೆಲ್ಲ ಡಿಸ್ಕಷನ್ ಮಾಡಂತೆ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಿರ್ದೇಶಕರಿಗೆ ಕೊಟ್ಟ ಮೇಲೆ 3 ಸಭೆಗಳನ್ನ ಮಾಡಿದ್ದಾರೆ. ಈ 3 ಸಭೆಗಳನ್ನು ಮಾಡಿ ನಾವು ಕೊಟ್ಟಂತ ಎಲ್ಲ ಡಿಮಾಂಡ್ಸ್ ಒಳ್ಳೆಯದಾವು. ಇದು ಸರ್ಕಾರಕ್ಕೆ ನಾವು ವರದಿ ಸಲ್ಲಿಸ್ತೇವೆ ಅಂತ ಸರ್ಕಾರ ಮುಂದೆ ಫೈಲ್ ಐತೆ. ಅವ್ನ್ ಜರ್ ಮಾಡಿದ್ರೆ ಹಿರಿಯ ನಾಗರಿಕರದು 50% ಇದು ಹೋಗ ತೊಂದ್ರೆ. ಅದ್ರೊಳಗ ಮೇನ್ ಐತಿ 10,000 ಡಿಮಾಂಡ್ ಒಳಗೆ ಏನೈತಿ, ರಾಜ್ಯ ಸರ್ಕಾರಕ್ಕೆ 5,000 ಕೇಳಿವ್ ನಾವು. ಯಾಕೆ 5,000 ಕೇಳಿವಿ ಅಂದ್ರ ಯಾವುದೇ ಒಂದು ಸ್ಕೀಮ್ ಹಿರಿಯ ನಾಗರಿಕರ ಸ್ಕೀಮ್ ಬರ್ಬೇಕಾದ್ರೆ ಸೆಂಟ್ರಲ್ ಅರ್ಧ ದುಡ್ಡು ಇರ್ತೈತಿ, ರಾಜ್ಯದ ಅರ್ಧ ಇರ್ತೈತಿ. ಅದಕ್ಕೆ ನೀವು ರಾಜ್ಯ ಸರ್ಕಾರದವ್ರು 5,000 ರೂಪಾಯಿ ಕೊಟ್ಟು ಬಿಡ್ರಿ, ಅವ್ರು ಸೆಂಟ್ರಲ್ ಅವ್ರು ಏನ್ ಮಾಡ್ತಾರ ನೋಡೋಣ ಅಂತ. ಆಮೇಲೆ ಇನ್ನೊಂದು ಪಾಟೀಲ್ ಸರ್, ಈಗ ಆಲ್ರೆಡಿ ತೆಲಂಗಾಣ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು ಎಲ್ಲ ಕೊಟ್ಟಾರ, ರಾಜ್ಯ ಸರ್ಕಾರ ಘೋಷಣೆ ಮಾಡ್ಯಾರ ಅವ್ರು. ಬಹಳ ವಿಚಿತ್ರ ಅಂದ್ರ ಮೋದಿಜಿ ಅವರು ಕೊಟ್ಟ ರೈಲ್ವೆ ಕನ್ಸೆಷನ್ ವಾಪಸ್ ತಗೊಂಡಿದ್ದು ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಏನ್ ದೊಡ್ಡ ಬಜೆಟ್ ದುಡ್ಡು ಖರ್ಚು ಆಗ್ಬೇಕಲ್ಲ. ಇದರಿಂದ ನಮ್ಮ ಹಿರಿಯ ನಾಗರಿಕರ ಬಹಳ ಸಂತೋಷ. ಇತ್ತೀಚೆಗೆ 2024 ಚುನಾವಣೆ ಪ್ರಣಾಳಿಕೆಯಲ್ಲಿ ಎಲ್ಲೆಲ್ಲಿ ರಾಜ್ಯ ಸರ್ಕಾರಗಳು ಬಿಜೆಪಿ ಇರುತ್ತೋ ಅಲ್ಲಿ ನಾವು ವೃದ್ಧಾಪ್ಯ ವೇತನವನ್ನ ಘೋಷಣೆ ಮಾಡ್ತೀವಿ ಅಂತ 3,000 ರೂಪಾಯಿ ಕೊಡ್ತೀವಿ. ಅದು ಜಾರಿಗೆ ಬಂದಿದ್ದೀರಾ? ಇನ್ನೂ ಬಂದಿಲ್ಲ. ಅದಾದ್ರೂ ಮತ್ತೆ ಈಗ ಅವ್ರು ಮಾಡಿದಂತ ಘೋಷಣೆ ಅವರು ಈ ಬಜೆಟ್ ನಾವು ಮಾಡಬೇಕು. ಅದನ್ನು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ. ಇದನ್ನೆಲ್ಲಾ ಸರ್ಕಾರದ ಗಮನಕ್ಕೆ ತರ ಉದ್ದೇಶದಿಂದ ನಾವು ಈ ರ್ಯಾಲಿ ಮಾಡ್ತೇವೆ. ಈ ರ್ಯಾಲಿ ಹುಬ್ಬಳ್ಳಿಗೆ ಸೀಮಿತ, ಇಡೀ ಕರ್ನಾಟಕ ರಾಜ್ಯದೊಳಗ. ಯಾಕಂದ್ರೆ ನಮ್ಮ ಎಲ್ಲಾ ಶಾಖೆಗಳು ಪ್ರತಿಯೊಂದು ರಾಜ್ಯ ತಾಲೂಕಿನೊಳಗೆ ಬೆಂಗಳೂರೊಳಗೆ ಸೆಕ್ರೆಟರಿಯೇಟ್ ಆಫೀಸ್ ಐತಿ. ನೇರವಾಗಿ ಸರ್ಕಾರ ಕೂಡ ಕರೆಸ್ಪಾಂಡೆನ್ಸ್ ಮಾಡ್ತಕ್ಕಂತ ಬೆಂಗಳೂರೊಳಗ ಶಾಖೆ ಐತಿ. ಎಲ್ಲ ಜಿಲ್ಲಾವಾರು ಎಲ್ಲಾ ಜನನು ಬರ್ತಾರ. ಯಾರಿಗೆ ಸುದ್ದಿ ತಿಳಿದಿಲ್ಲ, ಎಲ್ಲಿ ಶಾಖೆ ಇಲ್ಲ, ಎಲ್ಲರೂ ನೀವು ಬರ್ಬೇಕಾಗ್ತದೆ. ಅದಕ್ಕೆ ನೀವು ಬಂದ್ರಿ ಅಂತಂದ್ರೆ ಸ್ಟ್ರೆಂತ್ ಜಾಸ್ತಿ ಆಗತಿ. ಅದರ ಪ್ರಕಾರ ನಾವು ಇನ್ನೊಂದ್ ಸ್ವಲ್ಪ ಆರ್ಗನೈಸೇಷನ್ ಮಾಡಕ್ ಸಾಧ್ಯ ಆಗ್ತದೆ. ಮತ್ತು ಸರ್ಕಾರಗಳು ಸಾಮಾನ್ಯವಾಗಿ ಬಜೆಟ್ ಪೂರ್ವದಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇರ್ತವೆ. ಜನಾಭಿಪ್ರಾಯ ಸಂಗ್ರಹ ಮಾಡಿದ ಮೇಲೆ ಬಹಳ ಮಹತ್ವದ ಅಭಿಪ್ರಾಯ ಬರೋದು ಹಿರಿಯ ನಾಗರಿಕರ ಬಗ್ಗೆ.
ಯಾಕಂದ್ರೆ ನೀವು ಮನಿ ಹಿರಿಯ ಕೆಟ್ಟನಂದ್ರ ಕುಟುಂಬ ಕೆಟ್ಟ ದೇಶನ ಕೆಡ್ದೈತಿ. ಆ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಮೊದಲು ಹಿರಿಯ ನಾಗರಿಕರ ರಕ್ಷಣೆ ಮಾಡ್ರಿ, ಸೌಲಭ್ಯ ಕೊಡ್ರಿ, ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೀರಿ, ಬಾಯಾಗ ಹೇಳಿದ್ರೆ ಏನು ಪ್ರಯೋಜನ? ಅದು ವೆಸ್ಟರ್ನ್ ಕಂಟ್ರಿ ಒಳಗ ಹಿರಿಯ ನಾಗರಿಕ ಎಷ್ಟು ರೆಸ್ಪೆಕ್ಟ್ ಐತೆ ಅಂದ್ರ ಅದು ನಮ್ಮ ಭಾರತ ಒಳಗ 10% ಇಲ್ಲ. ನಮ್ಮ ಸಂಸ್ಕೃತಿ ಗ್ರೇಟ್ ಅಂತ ಹೇಳೋರು ನೀವು ಮಾಡೋಲ್ಲ, ಅವ್ರು ಮಾಡ್ತಾರೆ. ಮತ್ತು ಈಗ ನಮ್ಮ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾಗಿರ್ಬೋದು, ಪ್ರಧಾನಮಂತ್ರಿ, ಅವರೆಲ್ಲ ಹಿರಿಯ ನಾಗರಿಕರೇ. ಅವ್ರು ಎಲ್ಲಾರ ಹತ್ರ ಮನವಿ ಕೊಟ್ಟನು. ಆರ್ಟಿಕಲ್ ಟ್ರಸ್ಟ್ ಮನವಿ ಎಲ್ಲಾರ ಹತ್ರ ಐತಿ. ಯಾಕೆ ಬಾಯಿ ಮುಚ್ಚೋಳಕ್ ಕುಂತಾರ ಗೊತ್ತಿಲ್ಲ. ನ್ಯಾಯಯುತವಾದ ಬೇಡಿಕೆ ಒಳ್ಳೇದೈತಿ, ಮಾಡ್ಬೇಕು ಅಂತ ಹೇಳ್ತಾರೆ. ಮಾಡಕ್ ಕ್ರಮ ಕೈಗೊಳ್ತಾ ಇದ್ದಾರೆ ಎಲ್ಲ ನಾಗರಿಕರು, ಹಿರಿಯ ನಾಗರಿಕರು, ಎಲ್ಲಾ ನಾಗರಿಕರು ಯಾರಿಗೆಲ್ಲ ಈ ಒಂದು ಸೌಲಭ್ಯ ತಲುಪಬೇಕು ಅನ್ನೋ ಒಂದು ಇಚ್ಛೆ ಇದೆಯೋ ಅವರು 16ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನೆಹರು ಮೈದಾನದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಇರ್ತಕ್ಕಂಥ ಬೃಹತ್ ರ್ಯಾಲಿ. ಪ್ರಾಯಶಃ ಇದು ಇಡೀ ರಾಜ್ಯದಲ್ಲೇ ಮೊದಲನೇ ಸಾರಿ ಈ ರೀತಿ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದಾಗ ಈ ನಾಯಕರುಗಳಿಗೆ, ಆಡಳಿತಗಾರರಿಗೆ, ಸರ್ಕಾರಗಳಿಗೆ ಒಂದು ಸರಿಯಾದ ಸಂದೇಶವನ್ನು ತಲುಪಿಸೋದಕ್ಕೆ ಸಾಧ್ಯ ಇದೆ. ದುರ್ದೈವ, ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಘೋಷಣೆ ಮಾಡಿದಾವೆ ಹಿರಿಯ ವೃದ್ಧಾಪ್ಯ ವೇತನವನ್ನು. ನಮ್ಮ ರಾಜ್ಯ ಸರ್ಕಾರ ಮಾಡೋದು ದೂರ ಉಳಿಲಿ, ಇದ್ದಂತ 1200 ವೃದ್ಧಾಪ್ಯ ವೇತನಕ್ಕೂ ಕತ್ರಿ ಆಗ್ತಕ್ಕಂಥ ಬಂದಿದೆ ಅಂತ ಸುದ್ದಿಗಳು ಎಲ್ಲ ಪ್ರಸಾರ ಆಗ್ತವೆ. ಹಾಗಾಗಿ ಅಟ್ಲೀಸ್ಟ್ ಈ ಮೂಲಕ, ಈ ಬೃಹತ್ ರ್ಯಾಲಿ ಮೂಲಕ ಒಂದು ಸಂದೇಶ ಸರ್ಕಾರಕ್ಕೆ ತಲುಪುವಂತಾಗಲಿ ಮತ್ತು ಈ ಬಜೆಟ್ನಲ್ಲಿ ಈ ನಿಮ್ಮ ಬೇಡಿಕೆ, ನ್ಯಾಯಯುತವಾದ ಬೇಡಿಕೆ ಏನಿದೆಯೋ ಅದು ಕೂಡ ಸಾಕಾರಗೊಳ್ಳಿ ಅಂತಕ್ಕಂಥ ಒಂದು ಆಶೆಯನ್ನ ನಮ್ಮ ಜನ ಕನ್ನಡ ಮಾಧ್ಯಮ ವಾಹಿನಿಯ ಮೂಲಕ ನಾವು ಹಾರೈಸ್ತೀವಿ. ಯಾಕಂದ್ರೆ ನಮ್ಮ ಜನ ಕನ್ನಡ ಮಾಧ್ಯಮ ವಾಹಿನಿಯ ಮುಖ್ಯ ಉದ್ದೇಶವೇ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಒಳ್ಳೆಯದಾಗಲಿ. ನಮಸ್ಕಾರ. ಈಗ ಹಿರಿಯ ನಾಗರಿಕರ ಬಗ್ಗೆ ನಾವು ಇಲ್ಲಿ ತನಕ ಏನೊಂದು ಹೇಳಿಕೆ ಕೊಟ್ಟೇವಿ. ಇದು ಬಹುಶಃ 90% ಹಿರಿಯ ನಾಗರಿಕರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಕೆಲಸ ನಾವು ಅಷ್ಟ ಮಾಡಿದ್ರೆ ಆಗೋದಿಲ್ಲ. ಈ ನಮ್ಮ ಇವತ್ತು ಜನ ಕನ್ನಡ ಟಿವಿ ಅವರು ಬಂದು ಒಳ್ಳೆ ರೀತಿಯಿಂದ ಇದು ಮಾಡಿ ಇದೆಲ್ಲ ಮಹತ್ವದ ವಿಷಯ ಪ್ರಸಾರ ಮಾಡ್ತೇವೆ ಅಂತ ತಿಳ್ಕೊಂಡು ಹೇಳಿದಾರೆ. ಅವ್ರಿಗೆ ಮೊದಲೇದಾಗಿ ಧನ್ಯವಾದಗಳು ಹೇಳ್ತೇವೆ. ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ, ಪ್ರತಿಯೊಂದು ಟಿವಿ ಇರಲಿ, ಪತ್ರಿಕೆ ಇರಲಿ, ನಾಳೆ ನೀವು ಹಿರಿಯ ನಾಗರಿಕ ಹಾಕಿರಿ, ನಿಮಗೂ ಇದು ಬರೋದ ತೊಂದರೆ. ಈಗ ಹೋರಾಟದೊಳಗೆ ಭಾಗವಾದ್ರೆ ನೀವು ಸುಖದಿಂದ ಇರ್ತದೆ. ಹೆಚ್ಚು ಹೆಚ್ಚು ಪ್ರಸಾರ ಮಾಡ್ರಿ, ಹೆಚ್ಚು ಜನರಿಗೆ ಅವೇರ್ ಮಾಡ್ರಿ, ಜಾಗೃತಿ ಮಾಡ್ರಿ. ಅಂದ್ರೆ ನೀವು ಒಂದು ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಂಗೆ ಆಕತಿ. ಅದು ನಿಮ್ಮ ಮನೆ ಕರ್ತವ್ಯ, ನಿಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಪ್ರಚಾರ ಮಾಡ್ಬೇಕಂತ ನಾನೊಂದು ಎಲ್ಲ ಮಾಧ್ಯಮದ ಸಹೋದರರಿಗೆ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಮಗೆಲ್ಲ ಧನ್ಯವಾದ.